ಶೃಂಗೇರಿ ಜಗದ್ಗುರುಗಳ ವಿಜಯ ಯಾತ್ರೆ ನಗರಕ್ಕೆ ಆಗಮನ. ನಾರಾಯಣ ರಾವ್ ವೈದ್ಯ ಗಂಗಾವತಿ. ಸನಾತನ ಧರ್ಮದ ಪ್ರವರ್ತಕರಾದ ಜಗದ್ಗುರು ಶ್ರೀ ಶಂಕರಾಚಾರ್ಯರಿಂದ ಸ್ಥಾಪಿಸಲ್ಪಟ್ಟ ಕರ್ನಾಟಕದ ಪ್ರಪ್ರಥಮ ಪೀಠವೆಂದೆನಿಸಿದ ಶೃಂಗೇರಿಯ ಶಾರದಾ ಪೀಠದ ಜಗದ್ಗುರುಗಳಾದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳ ಸುವರ್ಣ ಸಂಭ್ರಮಾಚರಣೆಯ ಪ್ರಯುಕ್ತ ಕಿರಿಯ ಶ್ರೀಗಳಾದ ಪರಮ ಪೂಜ್ಯ ಶ್ರೀ ಮಿದುಶೇಖರ ಮಹಾಸ್ವಾಮಿಗಳು ಈಗಾಗಲೇ ವಿಜಯ ಯಾತ್ರೆಯನ್ನು ಆರಂಭಿಸಿದ್ದು ಜನವರಿ 21ರಂದು ಗಂಗಾವತಿ ನಗರಕ್ಕೆ ಆಗಮಿಸಲಿದ್ದಾರೆ ಎಂದು ಶೃಂಗೇರಿ ಶಂಕರ ಮಠದ ಧರ್ಮದರ್ಶಿ ನಾರಾಯಣ ರಾವ್ ವೈದ್ಯ ಹೇಳಿದರು. ಅವರು ಶಂಕರ ಮಠದ ಕಾರ್ಯಾಲಯದಲ್ಲಿ ಪತ್ರಿಕಾ ವರದಿಗಾರರ ಹಾಗೂ ಈ ಮಾಧ್ಯಮವರ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ಇದಕ್ಕೂ ಪೂರ್ವದಲ್ಲಿ ಸುವರ್ಣ ಭಾರತಿ ಮಹೋತ್ಸವ ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸನ್ನಿಧಾನಗಳವರ ವಿಜಯ ಯಾತ್ರೆಯ ಆಮಂತ್ರಣ ಪತ್ರಿಕೆಯನ್ನ ವೇದಿಕೆಯಲ್ಲಿನ ತಾಲೂಕು ಬ್ರಾಹ್ಮಣ ಸಮಾಜದ ಅಧ್ಯಕ್ಷ ರಾಘವೇಂದ್ರ ಮೇಘೂರ್, ಸುದರ್ಶನ್ ಜೋಶಿ, ತಿರುಮಲ್ ರಾವ್, ಆಲಂಪಲ್ಲಿ, ಮುರಳೀಧರ್ ಕುಲಕರ್ಣಿ ಇತರರು ಆಮಂತ್ರಣ ಪತ್ರಿಕೆಯನ್ನ ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ನಾರಾಯಣ ರಾವ್ ವೈದ್ಯ ಅವರು ದಿನಾಂಕ 21ರಂದು ಜುಲೈ ನಗರದಿಂದ ಮೋಟಾರ್ ಬೈಕ್ ರ್ಯಾಲಿ ಮೂಲಕ ಸ್ವಾಗತ, ಬಳಿಕ ಶ್ರೀಗಳ ಪುರಪ್ರವೇಶ, ಪೂರ್ಣಕುಂಭ ಸ್ವಾಗತ, ವಾಲ್ಮೀಕಿ ವೃತ್ತದಿಂದ ಶೋಭಾಯಾತ್ರೆ, ಶಂಕರ ಮಠಕ್ಕೆ ಆಗಮನ, ಧೂಳಿ ಪಾದಪೂಜೆ, ಜ್ಯೋತಿ ಬೆಳಗಿ ಸೋದರ ಮೂಲಕ ನವೀಕೃತ ಸಭಾಂಗಣದ ಉದ್ಘಾಟನೆ, ಶ್ರೀಗಳವರಿಗೆ ಫಲ ಸಮರ್ಪಣೆ ಹಾಗೂ ಶ್ರೀಗಳಿಂದ ಆಶೀರ್ವಚನ, ಶ್ರೀ ಚಂದ್ರಮೌಳೇಶ್ವರ ಪೂಜೆ ಪ್ರಸಾದ ವಿನಿಯೋಗ ಜರುಗಲಿದೆ. ದಿನಾಂಕ 22ರಂದು ಬುಧವಾರ ಶ್ರೀಮಠದ ರಕ್ಷಕರಿಂದ ಶ್ರೀ ಚಂದ್ರಮೌಳೇಶ್ವರಕ್ಕೆ ಪೂಜೆ, ಶ್ರೀಗಳ ದರ್ಶನ, ಭಕ್ತರಿಂದ ಪಾದಪೂಜೆ, ಭಿಕ್ಷಾವಂದನೆ, ಶ್ರೀಗಳಿಂದ ಅನುಗ್ರಹ ಸಂದೇಶ, ಆಶೀರ್ವಚನ ತೀರ್ಥ ಪ್ರಸಾದ ವಿತರಣೆ ಹಾಗೂ ಫಲಮಂತ್ರಾಕ್ಷತೆಯೊಂದಿಗೆ ವಿಜಯ ಯಾತ್ರೆ ಸಂಪನ್ನಗೊಳ್ಳಲಿದ್ದು ಸರ್ವ ಸಮಾಜದ ಬಂಧುಗಳು, ಅಪಾರ ಸಂಖ್ಯೆಯ ಭಕ್ತಾದಿಗಳು ಈ 2 ದಿನದ ವಿಜಯ ಯಾತ್ರೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗುರುಗಳ ಹಾಗೂ ಶ್ರೀ ಶಾರದಾ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಬೇಕೆಂದು ತಿಳಿಸಿದರು. ನಮ್ಮೆಲ್ಲ ಮಿತ್ರರ ಸಮಾಗಮ ಇದು ಮೊದಲನೇ ಸಲ ಅಂತೂ ಅಲ್ಲ, ಸುಮಾರು 25 ವರ್ಷಗಳ ಕಾಲ ಫಸ್ಟ್ ಜನರೇಷನ್, ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್ ಎಲ್ಲರೂ ಕೂಡ ಇವತ್ತು ನಮ್ಮ ಜೊತೆಗೆ ಪತ್ರಿಕಾ ಮಾಧ್ಯಮ ಮಿತ್ರರು ನಮ್ಮ ಜೊತೆಗಿದ್ದೇವೆ. ಯಾವಾಗಲೂ ನಮ್ಮ ಶೃಂಗೇರಿ ಶಂಕರ ಮಠ ಅಂತಂದರೆ ನಿಮ್ಮ, ಯಾಕಂದರೆ ನಾವು ಯಾವುದೇ ಕಾರ್ಯಕ್ರಮ ಮಾಡಲಿ, ಯಾವುದೇ ಇರಲಿ, ಒಂದು ಮೆಸೇಜ್ ಬಂತು ಅಂದ್ರೆ ಸಾಕು, ನೀವು ಅತ್ಯಂತ ಸುಂದರವಾಗಿ ನಮ್ಮ ಮುದ್ರಣ ವಿಭಾಗದಲ್ಲಿ ಅಥವಾ ದೃಶ್ಯ ಮಾಧ್ಯಮದಲ್ಲಿ ನಿಜವಾಗ್ಲೂ ನೀವು ಪ್ರಚಾರ ಮಾಡೋದು ನೋಡಿದರೆ, ಹೀಗಾಗಿ ನಾವು ಕೆಲಸ ಮಾಡಿವೋ ಇಲ್ಲೋ ಗೊತ್ತಿಲ್ಲ, ಆದರೆ ನಿಮ್ಮ ಸಹಕಾರದಿಂದ ನಾವು ಬಳ್ಳಾರಿ, ರಾಯಚೂರು, ವಿಜಯನಗರ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಇವು ಗದಗ ಜಿಲ್ಲೆಯಲ್ಲಿ ಕೂಡ ನಮ್ಮ ಗಂಗಾವತಿ ಶಂಕರ ಮಠ ಒಂದು ಒಳ್ಳೆಯ ಹೆಸರಿದೆ ಅಂತಂದರೆ ಅದಕ್ಕೆ ಮೂಲ ಕಾರಣೀಕರ್ತರು ಅಂದರೆ ನೀವೇ ಅಂತ ಅನ್ನಲಿಕ್ಕೆ ನಮಗೆ ಅತ್ಯಂತ ಹೆಮ್ಮೆ ಅನಿಸ್ತದೆ. ನೀವು ಎಲ್ಲರ ಪರವಾಗಿ ನಾನು ಮೊದಲನೇ ಸಾರಿ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೀನಿ. ಮಿತ್ರರೇ, ನಮ್ಮ ಶೃಂಗೇರಿ ಮಠ ಪರಂಪರೆ 2007ರಲ್ಲಿ ಗುರುಗಳು ಗಂಗಾವತಿಗೆ ಬಂದಾಗ, ಪರಮ ಪೂಜ್ಯ ಭಾರತೀ ತೀರ್ಥ ಸ್ವಾಮಿಗಳು ಗಂಗಾವತಿಗೆ ಬಂದಾಗ, ಗಂಗಾವತಿ ನಾವೆಲ್ಲ ಭಕ್ತರು, ಆಸ್ತಿಕ ಮಹಾಗಂತರು ಎಲ್ಲ ಸಮಾಜದವರು ಕೂಡ ಅವರಿಗೆ ಭಿನ್ನ ಮಾಡಿಕೊಂಡಾಗ ನಮ್ಮ ಶೃಂಗೇರಿ ಮಠ ಈ ಉತ್ತರ ಕರ್ನಾಟಕದಲ್ಲಿ ಜಾಸ್ತಿ ಇಲ್ಲ, ನಾವೊಂದು ಉತ್ತರ ಕರ್ನಾಟಕ ಹೆಬ್ಬಾಗಲು ನಮ್ಮ ಗಂಗಾವತಿ ಆಗಲಿ ಅಂತ ಬೇಡ್ಕೊಂಡಾಗ ಅವರು ಅನುಗ್ರಹಪೂರ್ವಕವಾಗಿ ಆಶೀರ್ವಾದ ಮಾಡಿ ಸುಮಾರು 80 × 300 ಅಡಿಯ ಒಂದು ನಿವೇಶನ ಅಂದರೆ 24,000 ಸ್ಕ್ವೇರ್ ಫೀಟ್ ನಿವೇಶನವನ್ನು ಅವರ ಸ್ವಂತ ಗುರುಗಳ ಅನುಗ್ರಹದಿಂದ ನಾವು ಪಡೆದುಕೊಂಡ್ವಿ. ಅದಾದ ನಂತರ ರಿಜಿಸ್ಟ್ರೇಷನ್ ಎಲ್ಲ ಆದಮೇಲೆ 2014ರಲ್ಲಿ ಪರಮ ಪೂಜ್ಯ ಗುರುಗಳು ಇಲ್ಲಿ ಗಂಗಾವತಿಗೆ ಬಂದು ಭೂಮಿ ಪೂಜೆಯನ್ನು ನೆರವೇರಿಸಿದರು. ಎಲ್ಲ ಅನುಗ್ರಹ ರಾಶಿಯೊಂದಿಗೆ, ಗುರುಗಳ ಅನುಗ್ರಹ ರಾಶಿಯೊಂದಿಗೆ ನಾವು ನೀವು ಕೂತಿರುವ, ನೀವು ನೋಡುತ್ತಿರುವ ಎಲ್ಲ ನಮ್ಮ ಶೃಂಗೇರಿ ಮಠವನ್ನು ಅತ್ಯಂತ ಭವ್ಯವಾಗಿ ನಿರ್ಮಿಸಿದ ಮೇಲೆ ಅದು ಗುರುಗಳು 2018 ಫೆಬ್ರವರಿ 25, 26, 27ರಂದು ಕುಂಭಾಭಿಷೇಕದ ಮೂಲಕ ಉದ್ಘಾಟನೆ ಮಾಡಿದರು. ಅವತ್ತಿಂದ ಇವತ್ತಿನ ತನ ಒಂದು ಗಂಗಾವತಿಯ ಮಧ್ಯಮ ವರ್ಗದವರ ಅಚ್ಚುಮೆಚ್ಚಿನ ಒಂದು ಕಲ್ಯಾಣ ಮಂಟಪ ಅಂತ ಇರ್ಬೋದು, ದೇವಸ್ಥಾನ ಅಂತ ಇರ್ಬೋದು. ಯಾಕಂದರೆ ಗಂಗಾವತಿಯಲ್ಲಿ ಯಾವಾಗಲೂ ಲಕ್ಷ್ಮೀ ತಾಂಡವ ಆಡೋ ವಿಚಾರದಲ್ಲಿ ನಮ್ಮ ಗಂಗಾವತಿ ಇತ್ತು. ಅದರಲ್ಲಿ ಶಾರದಾಂಬೆ ಕೂಡ ಎಂಟ್ರಿ ಆದಮೇಲೆ ಸುಮಾರು ನೀವೆಲ್ಲ ನಿಶ್ಚಯವಾಗಿ ಹೇಳಲಿಕ್ಕೆ ಗೊತ್ತಾಗ್ತದೆ. ಶಾರದಾಂಬೆ ಇಲ್ಲಿಗೆ ನಮ್ಮ ಬಂದ ಮೇಲೆ ಸುಮಾರು
ಕಾಲೇಜುಗಳು ವಿದ್ಯಾಸಂಸ್ಥೆಗಳು ನಮ್ಮ ಗಂಗಾವತಿಯಲ್ಲಿ ತಲೆದೋರೆವು. ಒಳ್ಳೊಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಆಯಿತು, ಒಳ್ಳೊಳ್ಳೆ ಡಿಗ್ರಿ ಕಾಲೇಜಸ್ ಆಯಿತು. ಸಾವಿರಾರು ಮಕ್ಕಳು, ನಾವೆಲ್ಲೋ ಉಡುಪಿಗೆ ಎಲ್ಲೋ ಇನ್ನೊಂದು ಕಡೆ ಬೆಂಗಳೂರಿಗೆ ಹೋಗುವಂಥವ್ರು ಉಡುಪಿ ಬೆಂಗಳೂರು ಮಂದಿ ಗಂಗಾವತಿಗೆ ಬರೋಕ್ಕಾಯ್ತು ಅಂತಂದರೆ ಇದಕ್ಕೆ ಶಾರದಾಂಬೆ ಕಾರಣ ಅಂತಂದು ನಮ್ಮ ನಂಬಿಕೆ. ಅದು ಒಂದು ಗಂಗಾವತಿಯಲ್ಲಿ ಒಳ್ಳೆ ರೀತಿಯಿಂದ ನಡ್ಕೊಂಡು ಹೊಂಟಿದೆ ಅಂತಂದಾಗ ನಿಮಗೆ ಹೇಳ್ಬೇಕಂತಂದರೆ ಪ್ರತಿ ವರ್ಷ ನಾವು ಇಲ್ಲಿ ಅಕ್ಷರಾಭ್ಯಾಸವನ್ನು ಮಕ್ಕಳಿಗೋಸ್ಕರ ಮಾಡ್ತೀವಿ. ಆ ಅಕ್ಷರಾಭ್ಯಾಸ ಸುಮಾರು ವರ್ಷದಲ್ಲಿ ಕನಿಷ್ಠ ಅಂದರೆ ಒಂದು 2,000 ಅಕ್ಷರಾಭ್ಯಾಸ ಆಗ್ತಾವೆ. ಅಂದರೆ ಕೆಲವೊಂದು ಸ್ಕೂಲ್ಗಳು ಮೇ 31ಕ್ಕೆ ಸ್ಕೂಲ್ ಬಾಗಿಲು ತೆಗೆದ ತಕ್ಷಣ ಇಲ್ಲಿ ಬಂದು ಪೂಜೆ ಮಾಡಿಸ್ಕೊಂಡೇ ಮಕ್ಕಳಿಗೆ ಪೂಜೆ ಮಾಡಿಸ್ಕೊಂಡು ಒಂದು ಪಾಸಿಟಿವ್ ಎನರ್ಜಿ ಬರ್ತದೆ, ಧನಾತ್ಮಕ ಚಿಂತನೆ ಬರ್ತದೆ ಅಂತೇಳಿ ಇಲ್ಲಿ ಬಂದು ಅಲ್ಲಿಂದ ಇಲ್ಲಿ ತಮ್ಮ ಸ್ಕೂಲಿಗೆ ಹೋಗ್ತಾರೆ. ಎಷ್ಟೋ ಜನ ಸಾವಿರಾರು ಮಕ್ಕಳು ಬಂದಾಗ ಇದನ್ನು 5 ಪ್ರದಕ್ಷಿಣೆ ಹಾಕಿ ತಮ್ಮ ಸ್ಕೂಲಿಗೆ ಕರ್ಕೊಂಡು ಹೋಗೋ ಉದ್ದೇಶ ನಾವೆಲ್ಲ ನೋಡೀವಿ. ಇಂಥ ಒಂದು ಶಾರದಮ್ಮ ದೇವಸ್ಥಾನ ನಮ್ಮ ಗಂಗಾವತಿ ಕೊಟ್ಟಂಥ ನಮ್ಮ ಪರಮ ಪೂಜ್ಯ ಗುರುಗಳು ಸನ್ಯಾಸ ಸ್ವೀಕಾರ ಮಾಡಿ 50 ವರ್ಷಗಳು. 74ರಿಂದ ಸನ್ಯಾಸ ಸ್ವೀಕಾರ ಮಾಡಿದ್ದು. ಈಗ ಭಾರತೀಯ ತೀರ್ಥ ಸ್ವಾಮಿಗಳು 24ನೇ ವರ್ಷಕ್ಕೆ 24ನೇ ಇಸ್ವಿಗೆ 50 ವರ್ಷ ಆಯಿತು. 50 ವರ್ಷದಲ್ಲಿ ಹಲವಾರು ಕಾರ್ಯಕ್ರಮಗಳು. ಅಂದರೆ ನಮ್ಮ ಪರಮ ಪೂಜ್ಯ ವಿಧುಶೇಖರ ಮಹಾಸ್ವಾಮಿಗಳು ಪಟ್ಟಾಭಿಷೇಕ ಆದಮೇಲೆ, ಸನ್ಯಾಸತ್ವ ಸ್ವೀಕಾರ ಮಾಡಿದ ಮೇಲೆ ಅತ್ಯಂತ ಉತ್ಸುಕತೆಯಿಂದ ನಮ್ಮ ಪರಮ ಪೂಜ್ಯ ಗುರುಗಳು ಅವರಿಗೆ ಫುಲ್ಲು ನೀವೇ ಎಲ್ಲ ಕಡೆ ನೀವೇ ಹೋಗಬೇಕು, ನೀವೇ ಎಲ್ಲ ಜನರ ಜೊತೆಗೆ ಬೆರಿಬೇಕು ಅಂತ ಹೇಳಿದ್ದಕ್ಕಾಗಿ ಇವತ್ತು ಕಳೆದ 9 ವರ್ಷಗಳಲ್ಲಿ ಅಭೂತಪೂರ್ವ ಯಶಸ್ಸನ್ನು ನಮ್ಮ ವಿಧುಶೇಖರ ಮಹಾಸ್ವಾಮಿಗಳು ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಅತ್ಯಂತ ಹೆಮ್ಮೆ ಅನ್ನಿಸ್ತದೆ. ಆ ವಿಧುಶೇಖರ ಸ್ವಾಮಿಗಳು ನಮ್ಮ ಸುಯೋಗ ಅಂತಂದರೆ ಗಂಗಾವತಿ ಶಂಕರ ಮಠವನ್ನು ಕೂಡ ಅವರೇ ಕುಂಭಾಭಿಷೇಕದ ಮೂಲಕ ಉದ್ಘಾಟನೆ ಮಾಡಿದರು. ಅಲ್ಲಿಂದ ಇಲ್ಲಿವರೆಗೂ ಯಾವುದೇ ಒಂದು ತೊಂದರೆ ಇಲ್ಲಾರ್ದಂಗೆ ನಮ್ಮ ಮಠ ನಡ್ಕೊಂಡು ಬರ್ತಾ ಇದೆ. ಅದೇ ಪರಮ ಪೂಜ್ಯ ಗುರುಗಳು ಇದೇ 21 ಜನವರಿ 21 ಮತ್ತು 22ಕ್ಕೆ ನಮ್ಮ ಜೊತೆಗೆ ಗಂಗಾವತಿಯ ಮತ್ತು ಸರೌಂಡಿಂಗ್ ಎಲ್ಲ ಸುತ್ತಮುತ್ತಲಿನ ಎಲ್ಲ ಗ್ರಾಮದ ಜನರಿಗೆ ಅನುಗ್ರಹ ಮಾಡಲಿಕ್ಕೆ ಗಂಗಾವತಿಗೆ ಆಗಮಿಸ್ತಾ ಇದ್ದಾರೆ. ಆ ಆಗಮಿಸುವ ಪಟ್ಟಿಯನ್ನು, ಆಮಂತ್ರಣ ಪತ್ರಿಕೆಯನ್ನು ನಿಮ್ಮೆಲ್ಲರ ಕಡೆ ಕೊಟ್ಟಿದ್ದೀವಿ. ಒಂದು ಅಂತಂದರೆ ಆಮಂತ್ರಣ ಪತ್ರಿಕೆ ಕೊಟ್ಟಿವಿ, ಓಕೆ. ಅಂದರೆ ಗುರುಗಳು ಈಗ 9 ವರ್ಷದಲ್ಲಿ ನಮ್ಮ ಪರಮ ಪೂಜ್ಯ ಭಾರತೀಯ ತೀರ್ಥ ಸ್ವಾಮಿಗಳ ಒಂದು ಶಿಷ್ಯತ್ವ ಸ್ವೀಕಾರ ಮಾಡಿದ ಮೇಲೆ ಎಂತೆಲ್ಲ ಕೆಲಸಗಳು ಮಾಡ್ಯಾರ ಅಂತಂದರೆ ಅದು ಅಭೂತಪೂರ್ವ. ನಿಮಗೆ ಕೊನೆ ಪೇಜ್ನಲ್ಲಿ ಎರಡು ಪೇಜಿನ ಒಂದು ಲೆಟರ್ ಇಟ್ಟೀನಿ. ಅಂದರೆ ನಿಮ್ಮ ಮಿತ್ರರೇ ಯಾವುದೋ ಒಬ್ಬರು ಬರೆದವರು, ಆದರೆ ಅತ್ಯಂತ ಸಮೀಪದಿಂದ ಗುರುಗಳನ್ನು ನೋಡಿದವರು, ನಾ ಕಂಡಂತೆ ನಮ್ಮ ಜಗದ್ಗುರು ವಿಧುಶೇಖರ ಮಹಾಸ್ವಾಮಿಗಳು ಅಂತಂದು ಬರೆದಾರೆ. ಅದನ್ನು ನೀವು ಓದಿದರೆ ನಮ್ಮ ಪರಮ ಪೂಜ್ಯ ಮಹಾಸ್ವಾಮಿಗಳು ಯಾವ ರೀತಿ ಕಾರ್ಯತತ್ಪರತೆ ಮಾಡ್ತಾರೆ ಎಂಬುದು ಗೊತ್ತಾಗ್ತದೆ. ಮೊನ್ನೆ ತಾನೇ ಬೆಂಗಳೂರಲ್ಲಿ ಸುಮಾರು ಅಂದರೆ ಈ ಪರಮ ಪೂಜ್ಯ ಗುರುಗಳ ಒಂದು ಶ್ರೇಯೋಭಿವೃದ್ಧಿಗೆ 50 ವರ್ಷ ಆಗಿದ್ದಕ್ಕೆ ಕಲ್ಯಾಣ ವೃಷ್ಟಿಸ್ತವ ಅಂತಂದು ಹೇಳಿ ಒಂದು 3 ಸ್ತೋತ್ರಗಳ, ಒಂದು ಲಕ್ಷ್ಮೀ ನರಸಿಂಹ ಸ್ತೋತ್ರ, ಒಂದು ಕಲ್ಯಾಣ ವೃಷ್ಟಿಸ್ತವ, ಒಂದು ಶಿವ ಪಂಚಾಯತನ ಸ್ತೋತ್ರ ಅಂತಂದು 3 ಮಾಡಿ ಸುಮಾರು 3 ಲಕ್ಷ ಜನ, ಅಂದರೆ ಅರಮನೆ ಗೇಟ್ ನಂಬರ್ 1, 2, 3, 4, 5ರಲ್ಲಿ ಕೂಡ ಅವರು ಸುಮಾರು 3 ಲಕ್ಷದಿಂದ 3 ಲಕ್ಷ ಜನರ ಸಮಕ್ಷಮದಲ್ಲಿ ಆ ಮಂತ್ರ ಪಠಣೆ ಮಾಡಿದರು. ಅಂದರೆ ಒಂದು ಲೋಕ ಕಲ್ಯಾಣಕ್ಕಾಗಿ ಮಾಡಿದ್ದು, ಗುರುಗಳಿಗೆ ಅರ್ಪಣೆ ಮಾಡಿದ್ರು. ಅದೇ ರೀತಿ ಮೊನ್ನೆ ಜನವರಿ 11ನೇ ತಾರೀಕಿಗೆ ಶೃಂಗೇರಿ ಅಂದರೆ ಕಿಷ್ಕಿಂದ ಇದ್ದಂಗೆ ಇರ್ತದೆ, ಅಂದರೆ ಸಣ್ಣ ಜಾಗ ಇರ್ತದೆ. ಅಂಥ ಒಂದು ನರಸಿಂಹವನದಲ್ಲಿ ಭವ್ಯವಾದ ಒಂದು ಇದು ಮಾಡಿ ರಂಗ ವ್ಯವಸ್ಥೆ ಮಾಡಿ 50,000 ಜನ ಕಲ್ಯಾಣ ಉತ್ಸವ ಮಾಡಿದರು. ಇದೆಲ್ಲ ನಾವು ಪರಮ ಪೂಜ್ಯ ವಿಧುಶೇಖರ ಸ್ವಾಮಿಗಳು ಮಾಡಿದಂಥ, ಗುರುಗಳಿಗೆ ಅರ್ಪಣೆ ಮಾಡಿದಂಥ ಒಂದು ವಿಚಾರ. ಅಂಥ ಗುರುಗಳು ನಮ್ಮ ಗಂಗಾವತಿಗೆ ಬರ್ತಾ ಇದ್ದಾರೆ ಅನುಗ್ರಹ ಮಾಡಲಿಕ್ಕೆ. ಇಲ್ಲಿಂದ ಅವರು ಪ್ರಯಾಗಕ್ಕೆ, ಅಲಹಾಬಾದಕ್ಕೆ ಹೋಗ್ತಾರೆ. ಸೊ ನಾವು ಕೂಡ ಎಲ್ಲ ಭಕ್ತರ ಪರವಾಗಿ ಅವರಿಗೆ ಆಮಂತ್ರಣ ಕೊಡ್ಲಿಕ್ಕೆ ಹೋದಾಗ ಅವರು ಅತ್ಯಂತ ಸಂತೋಷಭರಿತರಾಗಿ ನಾವು ಬರ್ತೀವಿ, ನಾವೆಲ್ಲ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀವಿ ಅಂತ ಹೇಳಿದರು. ಅದಕ್ಕಾಗಿ ನಮ್ಮ ಎಲ್ಲ ಸಮಾಜದ ಹಿರಿಯರಿಗೆ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೀನಿ. ಗುರುಗಳು 21ನೇ ತಾರೀಕು ಬಳ್ಳಾರಿಯಿಂದ ಸಾಯಂಕಾಲ 5:30ಗೆ ಗಂಗಾವತಿಗೆ ಬರ್ತಾ ಇದ್ದಾರೆ. ಅವತ್ತು ವಿಶೇಷ ಅಂತಂದರೆ ರಾಮನ ಪ್ರತಿಷ್ಠಾಪನೆ ಆಗಿ 1 ವರ್ಷ ಆಗ್ತಾ ಇದೆ. ಅವತ್ತು 21ಕ್ಕೆ ಮುಗಿತದೆ, 22ಕ್ಕೆ ಪ್ರತಿಷ್ಠಾಪನೆ ಆಗಿ 1 ವರ್ಷ. ಹಿಂಗಾಗಿ
ಮಹರ್ಷಿ ವಾಲ್ಮೀಕಿ ಸರ್ಕಲ್ನಿಂದ ನಾವು ಶೋಭಾಯಾತ್ರೆ ಮಾಡಬೇಕಂತಂದು ಡಿಸೈಡ್ ಮಾಡ್ಕೊಂಡಿವಿ. ಅಂದರೆ ಶೋಭಾಯಾತ್ರೆ ಅಲ್ಲಿಂದ ಮಾಡಬೇಕಂತ ಅವರು ಕಂಪ್ಲಿ ಕಡೆಯಿಂದ ಬರ್ತಾರೆ. ಅಲ್ಲಿಂದ ಸುಮಾರು ಎಲ್ಲ ನಮ್ಮ ಸಮಾಜ ಅಂದರೆ ಎಲ್ಲ ಬಂತು. ನಮ್ಮ ಜಾತಿ ಮತ ಪಂಥ ಅಂಬೋದು ಶೃಂಗೇರಿ ಮಠಕ್ಕೆ ಇಲ್ಲ ಅಂಬೋದೊಂದು ನಾನು ಧೈರ್ಯವಾಗಿ ಹೇಳ್ಬೋದು. ಅಂತ ಎಲ್ಲರೂ ನಮ್ಮ ಶಿಷ್ಯವರ್ಗದವರು ಜುಲೈ ನಗರ ಸರ್ಕಲ್ನಿಂದ ಗಾಂಧಿ ಚೌಕು, ಪಂಪಾನಗರ್ ಸರ್ಕಲ್ಲು, ವಾಲ್ಮೀಕಿ ಸರ್ಕಲ್ಗೆ ಮೋಟ್ರ್ ಸೈಕಲಲ್ಲಿ ಗುರುಗಳನ್ನು ಕರ್ಕೊಂಡು ಬಂದು ಅಲ್ಲಿಂದ ಎಲ್ಲ ಭಜನಾ ಮಂಡಳಿಗಳ ಜೊತೆಗೆ ನಾವು ಶೋಭಾಯಾತ್ರೆಯನ್ನು ಮಾಡಬೇಕಂತ ಮಾಡೀವಿ. ಸಾಯಂಕಾಲ 7 ಗಂಟೆ 15 ಇಲ್ಲಿ ದೇವಸ್ಥಾನಕ್ಕೆ ಬರ್ತಾರೆ. ದೇವಸ್ಥಾನಕ್ಕೆ ಬಂದೆ ಇಲ್ಲಿ ಶಾರದಾಂಬೆಗೆ ಮಂಗಳಾರತಿ ಮಾಡಿಕೊಂಡು ನಾವು ಹೋಗ್ತಾ ತೋರಿಸ್ತೀನಿ. ಒಂದು ಕೆಳಗೆ ಸೆಲ್ಲರ್ ಪೋರ್ಷನ್ನಲ್ಲಿ ಸಣ್ಣ ಕಾರ್ಯಕ್ರಮಗಳಿಗೆ ಒಂದು ಎಲ್ಲ ನಮ್ಮ ಮಿಡಲ್ ಕ್ಲಾಸ್ ಜನಕ್ಕೆ ಅನುಕೂಲ ಆಗಲಿ, ಒಂದು 200 ಜನಕ್ಕೆ ಅನ್ನೋದೊಂದು ಸಭಾಂಗಣ ಕಟ್ಟಿವಿ. ಆ ನವೀಕೃತ ಒಂದು ಸಭಾಂಗಣ ಕೂಡ ಗುರುಗಳು ದೀಪ ಬೆಳಗಿಸೋದ್ರ ಮೂಲಕ ಉದ್ಘಾಟನೆ ಮಾಡ್ತಾರೆ. ತದನಂತರ ಅವರಿಗೆ ಧೂಳಿ ಪಾದ ಪೂಜೆ ಇರ್ತದೆ. ಧೂಳಿ ಪಾದ ಪೂಜೆ ಆದಮೇಲೆ ಅವರ ಆಶೀರ್ವಚನ ಇರ್ತದೆ. ಆಶೀರ್ವಚನ ಸುಮಾರು 45 ನಿಮಿಷಗಳ ಕಾಲ ಆಶೀರ್ವಚನ ಇರ್ತದೆ. ಆಶೀರ್ವಚನ ಆದಮೇಲೆ ಅವರು ಪ್ರತಿ ದಿವಸ ನಮ್ಮ ಅವಿಚ್ಛಿನ್ನ ಗುರುಪರಂಪರಾ ಅಂತಂದರೆ ಪ್ರತಿ ದಿವಸ ಶೃಂಗೇರಿಯ ಆರಾಧ್ಯ ದೈವ ಚಂದ್ರಮೌಳೇಶ್ವರನ ಪೂಜೆ ಪ್ರತಿನಿತ್ಯ ಗುರುಗಳೇ ಮಾಡಬೇಕೆಂಬುದೊಂದು ಮೆಂಡೇಟರಿ ಅಂದಂಗೆ, ಒಂದು ರೀತಿ ಅದು ಕಂಪಲ್ಸರಿ ಮಾಡಬೇಕು ಅಂದಂಗೆ. ಗುರುಗಳು ಎಲ್ಲೇ ಇರಲಿ ರಾತ್ರಿ 8:45 9 ಗಂಟೆಯಿಂದ 9:45 9:30 ತನಕ ಪ್ರತಿನಿತ್ಯ ಚಂದ್ರಮೌಳೇಶ್ವರ ಪೂಜೆ ಮಾಡ್ತಾರೆ. ಅವತ್ತು ಕೂಡ 21ನೇ ತಾರೀಕಿಗೆ ಅವರು ರಾತ್ರಿ 9:15ಕ್ಕೆ ನಮಗೆಲ್ಲ ಆಶೀರ್ವಚನ ಕೊಟ್ಟ ಮೇಲೆ ಅವರು ಚಂದ್ರಮೌಳೇಶ್ವರ ಪೂಜೆ ನಮ್ಮ ಕಲ್ಯಾಣ ಮಂಟಪದ ಸಭಾಂಗಣದಲ್ಲಿ ಮಾಡ್ತಾರೆ. ಅದಾದ ನಂತರ ಎಲ್ಲರಿಗೂ ಅವತ್ತಿನ ದಿವಸ ಎಲ್ಲ ಸಾರ್ವಜನಿಕರಿಗೆ ಸುಮಾರು ನಾವು 2,000 to 2,500 ಜನ ಬರ್ಬೋದು ಎಂಬುದೊಂದು ಎಕ್ಸ್ಪೆಕ್ಟೇಷನ್ ಇದೆ. ನಿಮ್ಮ ಆಮಂತ್ರಣ ಪತ್ರಿಕೆಯಲ್ಲಿ 600 to 800 ಜನ ಅಂತ ಬರ್ತೀನಿ, ತಪ್ಪು ತಿಳ್ಕೊಬೇಡ್ರಿ. ಯಾಕಂದರೆ ನಾವು ಕಡಿಮೆ ಜನ ಹೇಳಿ ಹೆಚ್ಚಿಗೆ ಬಂದರೆ ಚಲೋ ಇರ್ತದೆ. ಆದರೆ ಹೆಚ್ಚಿಗೆ ಜನ ಹೇಳಿ ಕಡಿಮೆ ಜನ ಬಂದರೆ ನಮಗೆ ಆಭಾಸ ಆಗ್ಬಾರ್ದು ಅಂತೇಳಿ 600 to 800 ಜನ ಬರ್ತಾರಂತ ಬರ್ದೀನಿ ನಾನು. ಅವ್ರಿಗೆಲ್ಲ ಪ್ರಸಾದದ ವ್ಯವಸ್ಥೆ ಎಲ್ಲರಿಗೂ ವ್ಯವಸ್ಥೆ ಇಲ್ಲೇ ಇದೆ. ನಂತರ ಮರುದಿವಸ ಮುಂಜಾನೆ 9 ಗಂಟೆಯಿಂದ ಮಠದ ಪಂಡಿತರಿಂದ ನಮ್ಮ ಚಂದ್ರಮೌಳೇಶ್ವರ ಪೂಜೆ ಮಾಡ್ತಾರೆ. ಗುರುಗಳು ಪ್ರತಿಯೊಬ್ಬರಿಗೂ ಎಷ್ಟು 1000 ಜನ ಬಂದರೂ ಕೂಡ ಅವತ್ತು ಫಲಮಂತ್ರಾಕ್ಷತೆಯನ್ನು ಗುರುಗಳ ಹಸ್ತದಿಂದ ಕೊಡಿಸೋ ವ್ಯವಸ್ಥೆ ನಾವು ಮಾಡೀವಿ. ಇವೆಲ್ಲ ಕಾರ್ಯಕ್ರಮಗಳು ಎಲ್ಲ ಜನರಿಗೋಸ್ಕರ. ಅಂದ್ರೇನು, ನಮ್ಮ ಪರಮಪೂಜ್ಯ ಗುರುಗಳ ಒಂದು ಆದೇಶ ಅಂತಂದರೆ ಅವರು ಫಲಮಂತ್ರಾಕ್ಷತೆ ಬಂದಾಗ ಒಂದ್ಸಲ ಕೊಡೋದಿಲ್ಲ. ಅವರು ಊರಿಗೆ ಹೋಗಿನ ಮುಂಚೆ 1 ದಿವಸ ಫಲಮಂತ್ರಾಕ್ಷತೆ ಕೊಡ್ಲಿಕ್ಕಂತಂದೇ ಟೈಮ್ ಇಟ್ಕೊಂಡಿರ್ತಾರೆ. ಮುಂಜಾನೆ 10 ಗಂಟೆಯಿಂದ ಮಧ್ಯಾಹ್ನ 1 ಆಯಿತು 2 ಆಯಿತು 3 ಆಯಿತು ಎಲ್ಲರಿಗೂ ಫಲಮಂತ್ರಾಕ್ಷತೆ ಕೊಟ್ಟ ಮೇಲೆ ಅದ್ರ ಜೊತೆಗೆ ಅವತ್ತು ಕೂಡ ಪ್ರಸಾದದ ವ್ಯವಸ್ಥೆ ಇರ್ತದೆ. ಈ ಪ್ರಸಾದದ ವ್ಯವಸ್ಥೆ ಮುಗಿಸ್ಕೊಂಡು ಆಮೇಲೆ ಅವರು ಇಲ್ಲಿಂದ ಹೊಸಪೇಟೆಗೆ ಪ್ರಯಾಣ ಮಾಡ್ತಾರೆ. ಹೊಸಪೇಟೆ ಅನ್ನೋದಕ್ಕಿಂತ ನನ್ನ ಅನ್ಸ್ಮಟ್ಟಿಗೆ ಚಿಂತಾಮಣಿ ಮಠಕ್ಕೆ ಹೋಗೋ ಪ್ರೋಗ್ರಾಮು ಇರಬಹುದು ಅಂತ ಅನ್ಕೋತೀನಿ. ಇವತ್ತು ಫೈನಲೈಸ್ ಆಗ್ತದೆ. ಚಿಂತಾಮಣಿ ಮಠದಲ್ಲಿ ಒಂದು ಈಶ್ವರನ ಮೇಲೆ ಶ್ರೀಚಕ್ರ ಇದೆ, ಅದನ್ನು ಸಣ್ಣ ಗುರುಗಳು ನೋಡಬೇಕೆಂಬುದೊಂದು ಭಾಳ ಇಚ್ಛೆ. ನೀವು ಮಿತ್ರರೇ ನೀವು ನೋಡ್ಬೋದು. ಇಲ್ಲಿ ನಾವು ನೆನಪಿನ ಕಾಣಿಕೆ ಹೆಂಗೆ ಹಾಕಿನಿ ಅಂತಂದರೆ, ನಾವು 2007ರಲ್ಲಿ ಗುರುಗಳು ಬಂದಿತ್ತು, 2014ರಲ್ಲಿ ಗುರುಗಳು ಭೂಮಿ ಪೂಜೆ ಮಾಡಿತ್ತು, 2018ರಲ್ಲಿ ನಮ್ಮ ಮಹಾಸ್ವಾಮಿಗಳು ಕುಂಭಾಭಿಷೇಕ ಮಾಡಿತ್ತು. ಇವತ್ತಿನ ನಮ್ಮ ಶಂಕರ ಮಠದ ಒಂದು ಭವ್ಯವಾದ ಮಂದಿರ, ಭವ್ಯವಾದ ಒಂದು ಕಟ್ಟಡ ಯಾವ ರೀತಿ ಇರ್ತದೆ ಅಂದರೆ ನಮ್ಮೆಲ್ಲರಿಗೂ ಗೊತ್ತಾಗಲಿ ನಾವು ಯಾವ ರೀತಿ ನಡ್ಕೊಂಡು ಬಂದೀವಿ. ಸುಮಾರು 18 ವರ್ಷಗಳಿಂದ ಯಾವ ರೀತಿ ನಡ್ಕೊಂಡು ಬಂದೀವಿ, ನಮ್ಮಲ್ಲಿ ಯಾವ ರೀತಿ ಬೆಳವಣಿಗೆ ಆಗ್ಯದಂತಂದು ನಿಮಗೆ ಒಂದು ನೆನಪು ಆಗಲಿ ಅಂತಂದು ಮಾಡಿದ್ದದ. ಈ ಒಂದು ಗುರುಗಳ ಸಮಕ್ಷಮದಲ್ಲಿ ನಾವು ಕಳೆದ ವರ್ಷ ಸನ್ಯಾಸ ಸ್ವೀಕಾರ ಮಾಡಿ ಸುವರ್ಣ ಮಹೋತ್ಸವ ಆಚರಣೆಯಲ್ಲಿ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೀವಿ. ಅದರಲ್ಲಿ ಅತ್ಯಂತ ಬಡ ಮಹಿಳೆಯರಿಗೆ ಮಂಗಳಸೂತ್ರ ದಾನ ಸುಮಾರು 20,000 ರೂಪಾಯಿ ಹಂಗೆ ಕೊಟ್ಟಿವಿ. ಅದೇ ರೀತಿ ಒಂದು 400 to 500 ಜನಕ್ಕೆ ಮೆಡಿಕಲ್ ಚೆಕಪ್, ಇಲ್ಲಿ ಏರಿಯಾದ ಏನಂತ ಮೆಡಿಕಲ್ ಚೆಕಪ್ ಎಲ್ಲ ಕೊಟ್ಟಿವಿ. ಇನ್ನೂ ಹಲವಾರು ಅನೇಕ ಕಾರ್ಯಕ್ರಮಗಳನ್ನು ಫೀಸ್ಗಳನ್ನು
ಕಾಲೇಜು ಅತ್ಯಂತ ಬಡ ವಿದ್ಯಾರ್ಥಿಗಳಿಗೆ ಫೀಸ್ಗಳನ್ನು ಕಟ್ಟಿದ್ದೀವಿ. ಆಮೇಲೆ ಅನ್ನದಾನ ಕೆಲವೊಂದು ಕೊಟ್ಟಿದ್ದೀವಿ, ಅನ್ನದಾನ ಮಾಡಿದ್ದೀವಿ. ಇನ್ನೂ ಹಲವಾರು ಕಾರ್ಯಕ್ರಮಗಳು ನಮ್ಮ ಪಟ್ಟಿಯಲ್ಲಿವೆ. ಗುರುಗಳ ಆದೇಶದಂತೆ ನಾವು ಮಾಡ್ತೀವಿ. ಈ ಎಲ್ಲದಕ್ಕೂ ನಮ್ಮ ತಂಡ ಏನದ, ಆ ತಂಡದ ಶಕ್ತಿನೇ ನಮ್ಮ ಶಕ್ತಿ ಅಂತ ಅನ್ಕೋತೀವಿ.